ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ. ಪಾರ್ಕ್ ಹತ್ರ ಹೋದವ್ರಿಗೆ ಆಲ್ಮೋಸ್ಟ್ ಈ ದೇವಸ್ಥಾನ ಇದೆ ಅಂತ ಗೊತ್ತಿರಲ್ಲ ಅಂದ್ಕೊತೀನಿ. ಇವನ್ ನಾನು ಕೂಡ 2 ಟೈಮ್ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ದೆ, ಬಟ್ ದೇವಸ್ಥಾನ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಈ ಟೈಮ್ ಯಾವುದೋ ಒಂದು ರೀಲ್ಸ್ ನೋಡಿ ಅದನ್ನು ಸೇವ್ ಮಾಡಿಟ್ಕೊಂಡು ಹೋಗಿದ್ದು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ಸ್ಯಾಟರ್ಡೆ, ಅಷ್ಟು ರಶ್ ಇರಲಿಲ್ಲ ಆಯಿತಾ. ಫುಲ್ ಮಳೆ ಬರೋ ಥರ ಇತ್ತು. ನೋಡಿ, ಎಂಟ್ರಿಲೇ ಈ ಥರ ಒಂದು ದೇವಸ್ಥಾನದ್ದು ಎಂಟ್ರೆನ್ಸ್ ಈ ಥರ ಸಿಕ್ಕುತ್ತೆ. ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಾವು ಹೋದ್ವಿ. ಈ ದೇವಸ್ಥಾನ ಬಂದು ದ್ರಾವಿಡ ಶೈಲಿಯಲ್ಲಿರೋದು. ಮತ್ತು ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಚಂಪಕ ಧಾಮಸ್ವಾಮಿ ದೇವರಿದ್ದಾರೆ. ಅದ್ರ ಅಕ್ಕಪಕ್ಕ ವಿಗ್ರಹದ ಜೊತೆಗೆ ಅವರ ಹೆಂಡತಿಯರಾದ ಭೂದೇವಿ ಮತ್ತು ಲಕ್ಷ್ಮಿಯನ್ನು ಮಾಡಿದ್ದಾರೆ. ಮತ್ತು ಅದರ ಕೆಳಗಡೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ನೆಕ್ಸ್ಟ್ ದೇವಸ್ಥಾನದ ಹಿಂಬದಿ ಮೇಲ್ಗಡೆ ಬೆಟ್ಟದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅವತ್ತು ಶ್ರಾವಣ ಶನಿವಾರ ಆದ್ದರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಹಾಗೆ ಅನ್ನಪ್ರಸಾದ ಕೂಡ ಇತ್ತು. ಈ ದೇವಸ್ಥಾನ ಬಂದು ಮಾಮೂಲಿ ದಿನಗಳಲ್ಲಿ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ತನಕ, ಹಾಗೆ ಸಂಜೆ 4ರಿಂದ 7 ಗಂಟೆ ತನಕ ಇರುತ್ತೆ. ಮತ್ತು ಭಾನುವಾರ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ವಿಶೇಷವಾಗಿ ದಿನ ಪೂರ್ತಿ ತೆರೆದಿರುತ್ತೆ. ನೋಡಿ, ಯಾರಾದರೂ ನೆಕ್ಸ್ಟ್ ಟೈಮ್ ಈ ಥರ ಝೂಗೆ ಹೋಗೋರಿದ್ದರೆ ಈ ದೇವಸ್ಥಾನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಇದು ದ್ರಾವಿಡ ಶೈಲಿ ಇರೋದು ದೇವಸ್ಥಾನ. ಹಾಗೆ ಇದು 12ನೇ ಶತಮಾನದಲ್ಲಿ ಮಾಡಿರೋದಂತೆ. ಅದು ಪಾಂಡವರು ಮಾಡಿರೋದಂತೆ. ತ್ರೇತಾಯುಗದಲ್ಲಿ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀರಾಮ ಅವರ ದೇವಸ್ಥಾನ ಆಗಿತ್ತಂತೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ರಹಸ್ಯವಾಗಿರೋ ಕಲ್ಯಾಣಿ ಕೂಡ ಇದೆಯಂತೆ. ಈ ಕಲ್ಯಾಣಿಲೆಲ್ಲ ಸ್ನಾನ ಮಾಡಿದರೆ ಅವರ ಪಾಪ ಹೋಗುತ್ತೆ ಅಂತ ಹೇಳಿ ಪಾಂಡವರು ನಿರ್ಮಾಣ ಮಾಡಿದಂಥ ಒಂದು ದಂತಕಥೆ ಇದೆ. ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಮತ್ತು ಇಲ್ಲಿ ನಾವು ದೇವಸ್ಥಾನ ದರ್ಶನ ತೊಗೊಂಡು ಇಲ್ಲಿ ಪ್ರಸಾದ ತೊಗೊಂಡು, ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ತಿಳಿ ಸಾಂಬಾರು ಮತ್ತು ಅನ್ನ ಕೊಟ್ಟಿದ್ದರು. ಅದನ್ನೆಲ್ಲ ತೊಗೊಂಡು ನಾವೇ ತಟ್ಟೆ ಎಲ್ಲ ವಾಶ್ ಮಾಡಿ ಇಡಬೇಕು. ಸೊ ಇಟ್ಬಿಟ್ಟು ನಾವು ಹಿಂಬದಿ ಇರುವಂಥ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ದೇವಸ್ಥಾನದ ಸ್ಟೆಪ್ಸ್ ಹತ್ರ ಈ ಥರ ಬಳೆ ಮಾಡ್ತಾಯಿದ್ರು. ಒಂದು ಹಳ್ಳಿ ಥರ ಫೀಲ್ ಆಗುತ್ತೆ. ಬಳೆಗಳೆಲ್ಲ ಕೆಲವರು ಮಹಿಳೆಯರು ಹಾಕಿಸ್ಕೊತಾಯಿದ್ರು. ಬಳೆ ಜೋಳ ಎಲ್ಲ ಮಾಡ್ತಾಯಿದ್ರು. ಕೆಲವು ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ತಕ್ಕೇನು ಅಷ್ಟು ಕಷ್ಟ ಅನಿಸಲ್ಲ. ಯಾಕಂತ ಹೇಳಿದರೆ ಸುತ್ತಮುತ್ತ ಹಸಿರು ಬೆಟ್ಟ ಗುಡ್ಡಗಳೆಲ್ಲಿದೆ, ಚಿಕ್ಕ ಚಿಕ್ಕ ಬಂಡೆಗಳೆಲ್ಲ ಇದೆ. ಮತ್ತು ಮೇಲ್ಗಡೆಲ್ಲ ಮರಗಳಿದೆ. ಸೊ ಯಾವುದೇ ರೀತಿ ನಮಗೆ ಸುಸ್ತು ಫೀಲ್ ಆಗಲಿಲ್ಲ. ಅಂದರೆ ವೆದರ್ ಕೂಡ ಚೆನ್ನಾಗಿತ್ತು, ಬಿಸಿಲಿರಲಿಲ್ಲ. ಆದ ಕಾರಣ ಆರಾಮಾಗಿ ನಡ್ಕೊಂಡು ಹೋದ್ವಿ. ಮತ್ತು ಊಟ ಮಾಡಿದ ತಕ್ಷಣ ಹೋದ್ರಿಂದ ನಮಗೆ ಸ್ವಲ್ಪ ಆಯಾಸ ಅನ್ನಿಸ್ತು ಸ್ಟಾರ್ಟಿಂಗು. ಆಮೇಲೆ ಸರಿ ಹೋಯಿತು. ನನಗಂತೂ ಅನ್ಪ್ಲ್ಯಾನ್ಡಾಗಿ ಬಂದಿದ್ದು ಇಲ್ಲಿಗೆ ಸಖತ್ ಖುಷಿ ಆಯಿತು ಆಯಿತಾ. ಅಂದ್ಕೊಂಡಿದ್ದು ಒಂದು 2 ಡೇಸ್ ಬ್ಯಾಕ್ ಹೋಗ್ಬೇಕಂತ, ಅಷ್ಟರಲ್ಲೇ ಅಲ್ಲಿಗೆ ಹೋಗೋ ಥರ ಒಂದು ಆಯಿತು. ಮತ್ತು ಆ ದೇವಸ್ಥಾನದ ಹಿಂಬದಿಲಿ ಒಂದು ಕಡೆ ಚಿಕ್ಕ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡ್ತಿದ್ರು. ಅದು ನನ್ನ ಕಣ್ಣಿಗೆ ಚೆನ್ನಾಗಿ ಬಿತ್ತು. ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಮತ್ತು ಬೆಟ್ಟದ ಮೇಲೆ ಹೋದ ನಂತರ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಕೆಲವು ಬೆಂಗಳೂರಿನ ಏರಿಯಾಗಳು ಕಾಣಲಿಕ್ಕೆ ಸಿಗ್ತದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ದೇವಸ್ಥಾನದ ವಿಶೇಷ ಬಂದು ಬೆಟ್ಟದ ಮೇಲೆ ಸ್ವಲ್ಪ ಆ ಕಡೆ ಹೋದರೆ ಸನ್ಸೆಟ್, ಸೂರ್ಯಾಸ್ತ ಆಗೋದನ್ನ ಚೆನ್ನಾಗಿ ನೋಡ್ಬೋದಂತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆ ಕಡೆ ಬೆಟ್ಟದ ಮೇಲೆ ಹೋದರೆ ಕೂಡ ಆ ಕಡೆ ಇರೋಂಥ ಅರ್ಧ ಏರಿಯಾಗಳು ನೋಡಲಿಕ್ಕೆ ಸಿಗ್ತದೆ. ಫುಲ್ ಕಾಂಕ್ರೀಟ್ ಕಣ, ಅಂದರೆ ಮರಗಳೆಲ್ಲ ಇಲ್ಲ ಆ ಕಡೆ. ಮತ್ತು ಈ ದೇವಸ್ಥಾನದಲ್ಲಿರುವಂಥ ಕಾಡು ಮೊದಲು ಚಂಪಕ ವನಗಳಿಂದ ಇತ್ತಂತೆ. ಚಂಪಕ ಅಂತಂದರೆ ಸಂಪಿಗೆ, ಆದ್ದರಿಂದ ಈ ದೇವಿಗೆ ಚಂಪಕ ಸ್ವಾಮಿ ಅಂತ ಹೆಸರು ಬಂದಿದೆ. ಹಾಗೆ ಅದನ್ನು ಚಂಪಕಾರಣ್ಯ ಅಂತ ಕರೀತಿದ್ರಂತೆ. ಇದೆಲ್ಲ ಇದ್ರದ್ದು ಸ್ವಲ್ಪ ಹಿಸ್ಟ್ರಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ನೋಡಿ, ಫುಲ್ ಹೂಗಳಿಂದ ಡೆಕೋರೇಷನ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಅರೌಂಡ್ 2 o'clock ಆಗಿತ್ತು. ನಮ್ಮದು ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ಹೋಗೋಗಿ ಮಳೆ ಬರುತ್ತೆ, ಹೋಗೋದು ಬೇಡ ಅಂದ್ಕೊಂಡ್ವಿ ಬೆಟ್ಟದ ಮೇಲೆ. ಬಟ್ ಅಲ್ಲಿಂದ ಇಳಿದು ಬಂದಮೇಲೆ ಮಳೆ ಬಂತು. ತುಂಬ ಖುಷಿಯಾಯಿತು. ನೋಡಿ, ಫುಲ್ ಫ್ಲವರ್ ಡೆಕೋರೇಷನ್ ಮಾಡಿದರು. ಎಲ್ಲರೂ ಫ್ಲವರ್ನೆಲ್ಲ ಕಿತ್ಕೊಂಡು ಹೋಗ್ತಿದ್ರು. ಇವಾಗ ನಾನು ಕೂಡ ಕಿತ್ಕೊಂಡು ಬಂದೆ. ಇಲ್ಲಿ ನಾನು ಮೇಯ್ನಾಗಿ ದೇವಸ್ಥಾನದ ಒಳಗಡೆ ಯಾವುದೂ ದೇವ್ರುಗಳನ್ನ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಯಾಕಂತ ಹೇಳಿದರೆ ಅಲ್ಲೇ ಬೋರ್ಡ್ ಹಾಕಿರ್ತಾರಲ್ವ. ಸೊ ಹಾಗಾಗಿ ನಾನು ದೇವಸ್ಥಾನದ ಹೊರಗಡೆ ಗರ್ಭಗುಡಿ ಬಿಟ್ಟು ಮಿಕ್ಕಿದೆಲ್ಲ ಫೋಟೋಶೂಟ್ ವೀಡಿಯೋಸ್ ಮಾಡಿಕೊಂಡೆ. ಹೊಸ್ದಾಗಿ ದೇವಸ್ಥಾನ ಆಗಿರೋ ಥರ ನಂಗೆ ಫೀಲ್ ಆಗ್ತಿತ್ತು. ಬಟ್ ಹೊಸ್ದಾಗಿ ಆಗಿರುವಂತೆ ತುಂಬ ಚೆನ್ನಾಗಿ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿತ್ತು.
ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬೆಟ್ಟ ಇಳ್ಕೊಂಡು ವಾಪಸ್ ಬಂದ್ವಿ. ತುಂಬ ನಮ್ಮದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇವನ್ ನನ್ನ ಹಸ್ಬೆಂಡ್ಗೆ ಕೂಡ ಈ ಥರ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.